ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಭೋಗಿ ಹಬ್ಬ, ಸಂಕ್ರಾಂತಿದ ಹಿಂದಿನ ದಿವಸ. ಸೊ ಇವತ್ತು ಭೋಗಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡತ್ತೇನೋ. ಬೆಳಗ್ಗೆನೇ ಅದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೇನು, ಬರೀ ತೋರಿಸ್ತೀನಿ ಏನೇನು ಮಾಡತ್ತೇನೋ. ಮತ್ತು ನಮ್ಮ ತಂಗಿ ಅಮ್ಮು ರಂಗೋಲಿ ಹಾಕೋಳು, ಯಾವ್ದು ರೀತಿ ಹಾಕ್ಯಾರ ತೋರಿಸ್ತೇನೆ ಬರ್ರಿ. ನೋಡ್ರಿ ಅಲ್ಲಿ ರಂಗೋಲಿ ಹಾಕ್ಯಾರ. ಇನ್ನು ಜಲ್ದಿ ಎದ್ದ ರಂಗೋಲಿ ಹಾಕಿದ್ಲು. ಆಮೇಲೆ ನೀನು ಗೌಡೆ ಎಲೆ ಸುಲ್ಗಾಯಿ ತಂದು ಕೊಟ್ಟಾನು, ಅದನ್ನು ಇಲ್ಲಿಟ್ಟೇನು, ತೊಳಿಬೇಕಿದನ. ಇಲ್ಲೇ ಬೆಳಗ್ಗೆ ಎದ್ದು ಚಾಕ್ ಇಟ್ಟೈತಿ. ಆಮೇಲೆ ಇಲ್ಲೇ ಇದನ್ನು ಅವರೆಕಾಯಿ ಕುದಿಯಾಕಿಟ್ಟೇನು, ಕೂತಾವವ. ಆಮೇಲೆ ಇಲ್ಲೇ ರೈಸ್ ಮಾಡೋಕ್ಕಿಟ್ಟೇನು, ಮೊಸರನ್ನ ಮಾಡಕ್ಕೆ. ಇಲ್ಲೇ ನಮ್ಮ ಚರುನ, ಚಿಕ್ಕುನ, ಸಾಯಿನ ನಮ್ಮ ತಂಗಿ ಎಷ್ಟು ಜಳಕ ಮಾಡ್ಸೇವ್ ನೋಡ್ರಿ. ಸಾಯಿನೂ ರೆಡಿ ಆಗತ್ತೆ. ಇಲ್ಲೇ ಆನಿಯನ್ ಕಟ್ ಮಾಡಿಟ್ಟಿನಿ ನಾನು ಒಂದು ಪ್ಲೇಟ, ಎಲ್ಲ ಪಲ್ಯಕ್ಕೆ ಆಗುವಟ್ಟ. ಇಲ್ಲೇ ಸಾಯಿ ಮತ್ತು ಚರಿ ಇಬ್ಬರು ಆಟ ಆಡತ್ತಾರ ನೋಡ್ರಿ. ರೆಡಿಯಾಗಿ ಬಂದು ಶಾಮಿ ಮಾಡ್ರಿ. ಬಾದಾಮ್ ನಯ್ಯೆ ಬಾಯ್ ಚಿಕ್ಕು. ನಮ್ಮ ಚಿಕ್ಕು ಹೊಂಟ್ರು. ಇಲ್ಲೇ ಸಾಯಿ ಸೈಕಲ್ ಆಡಾಕತ್ತ. ಚರು ಸಾಯಿ ಇಬ್ಬರು ಹೋಳ್ಗೆ ತಿನ್ನಾಕತ್ರ, ಶೇಂಗಾ ಹೋಳ್ಗೆ. ಆ ಛೋಟಾ ನಾಯಿ ನೋಡಿ ಕಾಡಾತೈತೆ, ಅದು ಬ್ಲ್ಯಾಕ್ ಕಲರ್ದು. ಎರಡು ತಗೊಂಬ ಮೊಸರು ಪ್ಯಾಕೆಟ್. ಇಲ್ಲೇ ಬ್ರೇಕ್ಫಾಸ್ಟ್ಗೆ ಇವತ್ತು ಅವಲಕ್ಕಿ ರೆಡಿ ಮಾಡ್ಯಾನ. ಆಮೇಲೆ ಪಲ್ಯ ಕೂಡ ರೆಡಿಯಾಗಿ ಮಾಡತ್ತೇನೆ ಈಗ. ಇದೊಂದು ಪಲ್ಯ ರೆಡಿ ಮಾಡ್ಯಾನ. ಮತ್ತು ಚಪಾತಿ ಹಿಟ್ಟು ನಾದಿಟ್ಟೇನೀಗ. ಇಲ್ಲೇ ಮಸಾಲ ರೈಸ್ ಮಾಡತ್ತನು. ಇಲ್ಲೇ ಬದ್ನಿಕಾಯಿ ಎಣ್ಣೆಗಾಯಿ ರೆಡಿ ಮಾಡೇನು. ಇಲ್ಲೇ ಬೇಳೆ ಪಲ್ಯ, ಇಲ್ಲೇ ಚುನ್ಕದ ವಡೆ ಮಾಡಿಟ್ಟೇನು ಈಗ. ಆಮೇಲೆ ಅವರೆಕಾಯಿ ಪಲ್ಯ, ಇಲ್ಲೇ ಸ್ವಲ್ಪ ಅವಲಕ್ಕಿ ಉಳ್ದೈತಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೇನು. ರೈಸ್ ಮಾಡೋಕ್ಕಿಟ್ಟ ಆಮೇಲೆ ಚಪಾತಿ ಮಾಡ್ಕೊತಾನೆ. ಅದಕ್ಕಿಂತ ಮೊದಲೀಗ ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದನ್ನು ಮಾಡಿ ಬರ್ತಾನೆ. ಇಲ್ಲೇ ಕೋಸಂಬರಿ ರೆಡಿ ಆಯಿತು. ಇಲ್ಲೇ ಎಲ್ಲ ತೆಗೆದಿಟ್ಟೇನೀಗ. ಮೊಸರನ್ನೂ ಮಾಡಿಟ್ಟೇನೆ. ಇಲ್ಲೆಲ್ಲ ಒಂದು ಕಡೆ ತೆಗೆದಿಟ್ಟೇನು. ಇವಾಗ ಚಪಾತಿ ಮಾಡ್ರಾಯ್ತು, ಕುಕ್ಕರ್ ಸಿಟಿ ಹೋದ್ರಾಯ್ತು. ಇಲ್ಲಿ ಚಾಕಿಟ್ಟೇನು. ಮತ್ತು ಇವ್ರಂಗೆ ಕೇಳಾಕ ನಮ್ಮ ತಮ್ಮನೂ ಬಂದನು ಊರಿಂದ. ಹಾಯ್ ಮಾಡತ್ತಮ್ಮ ಚಿನ್ನೆ. ಇಲ್ಲಿ ಸಾಯಿ ಕಾರ್ಬಾರ್ ಮಾಡತ್ತಾನ. ಇಲ್ಲ ಮಮ್ಮಿ ಬಾಗ್ಲಾಗ ಕೂತಿದ್ದಾಳೆ. ಇಲ್ಲಿ ಬಾಗ್ಲಾಗ ಕೂತಿಯಾಳ ನೋಡಿ. ಯಾರು ಹೊರಗೆ ಹೋಗಬಾರ್ದತ್ತೇಳಿ. ಈಗ ಇಲ್ಲೇ ಚಪಾತಿನೂ ರೆಡಿ ಅದು. ಇನ್ನು ದೇವ್ರಿಗೆ ಎಡೆ ತೆಗಿತಾರೆ. ಇಲ್ಲೇ ಚಪಾತಿ ರೊಟ್ಟಿ, ಆಮೇಲೆ ಅವರೆಕಾಯಿ ಪಲ್ಯ, ಮಳ್ಕಿ ಕಾಳು ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಚುನ್ಕದ ವಡೆ, ಮೊಸರು ಬುತ್ತಿ, ಕೋಸಂಬರಿ, ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಗುರೋಳ್ ಚಟ್ನಿ. ಎಷ್ಟು ವೆರೈಟಿ ಐತಿ. ಆಮೇಲೆ ಇಲ್ಲೇ ಶೇಂಗಾ ಹೋಳ್ಗೆ ಮಾದಿಲಿ. ನಡ್ರಿ ದೇವ್ರಿಗೆ ಇಡೋಣ. ಕಡ್ಲಿಕಾಳು ಇಟ್ಟೆನು. ಆಮೇಲೆ ತಿಳ್ಗುಳ ಇಟ್ರಾಯ್ತು. ಇಲ್ಲೇ ಬಿಸಿ ಪಲಾವ್, ಇದನ್ನು ಸ್ವಲ್ಪ ಹಾಕ್ತಾನೆ. ಇಲ್ಲ ಹಚ್ಚಾಕ ಜಾಗ ದಂಡಿಗೆ ಹಚ್ತಾನೆ.
ಅಡುಗೆ ಎಲ್ಲ ಆಯಿತು. ದೇವ್ರಿಗೆ ಎಡೆನ ಹಿಡ್ದು ಹೊರಗೆ ಕೂತು ಲಾಗ್ ಅಪ್ಲೋಡ್ ಮಾಡಿದ್ವು ನೋಡ್ರಿ. ಇವ್ರು ಇಲ್ಲಿ ಕೂತು ಬಿಟ್ಟಾರ. ನಮ್ಮ ಸಾಯಿದ ಚರಂದ ಆಟ ನಡ್ದೈತೆ ಬರೀ. ಸಾಯಿ ಏನು ಮಾಡತ್ತಿ? ಹಾಂ ಬಿಡದ ಬಿಡಪ್ಪ. ಬಿದ್ದಿ ಮುಂದೆ ಹೋಗಿ, ಮುಂದೆ ಬಿದ್ದಿ. ನಮ್ಮ ಚರುಣ್ ಡ್ರೆಸ್ ಕಿತ್ತ ಸ್ಲ್ಯಾಕ್ಸ್ ಒದ್ದಾಗೈತಿ. ಅವ್ರ ಅಕ್ಕಂದು ಹಾಕೊಂಡಾಳೆ ಆಮೇಲೆ ಆಕಿ. ಇಲ್ಲೆಲ್ಲ ಡಬ್ಬಿ ಕಟ್ಕೊಂಡೆ ರೆಡಿ ಆಯಿತು. ಇಲ್ಲಿ ನೀರು ಬಾಟ್ಲೆಗಳು ತುಂಬಿದ್ದೇನು. ಇನ್ನು ಚಿಕ್ಕಂದೊಂದು ಬಾಟ್ಲೆ ಐತಿ, ಅದನ್ನೊಂದು ತುಂಬಿರ ಮುಗೀತು. ಎಲ್ಲ ತೆಗೆದಿಟ್ಟ ಕ್ಲೀನ್ ಮಾಡೈತಿ. ಇವಾಗ ಊಟಕ್ಕೆ ಹೊರಗೆ ಹೋಗೋದು ಪ್ಲ್ಯಾನ್ ಆಗೈತಿ. ಹಾಗಾಗಿ ಊಟ ಡಬ್ಬಿ ಎಲ್ಲ ಕಟ್ಕೊಂಡು ರೆಡಿ ಆಗೈತಿ. ನಮ್ಮ ಚಿಕ್ಕು ಬರೋದಟ್ಟು ವೇಟ್ ಮಾಡತೈತಿ. ನಮ್ಮ ಚಿಕ್ಕು ಇನ್ನೂ ಬರವಾಳು. 2 ಗಂಟೆಗೆ ಬರ್ತಾಳಾಕಿ. ಚಿಕ್ಕು ಬಂದ್ಮ್ಯಾಗ ಹೋಗ್ಬಿಡೋದು. ಚಿಕ್ಕುಂದ ಇವತ್ತು ಸುಟ್ಟಿ ಇಲ್ಲ, ನಾ ಸುಟ್ಟಿ ಐತಿ. ಸಂತಿಗೂ ಹೋಗಿ ಬಂದು ಸಂತಿ ಎಲ್ಲ ಮಾಡ್ಕೊತಂದ ಜೋಡಿಸಿಟ್ಟ. ಆಮೇಲೆ ಡಬ್ಬೆಲ್ಲ ಕಟ್ಕೊಂಡು ಈಗೆಲ್ಲ ರೆಡಿಯಾಗಿ ಹೋಗ್ಯಾರು. ಎಲ್ಲ ರೆಡಿ ಆದ್ಮ್ಯಾಗ ನಮ್ಮ ಚಿಕ್ಕು ಬಂದ್ಮ್ಯಾಗ ಹೋಗ್ಬಿಡೋದು. ಊಟಕ್ಕೆ ಸ್ವಲ್ಪ ಇವತ್ತು ಲೇಟ್ ಆಗ್ತೈತಿ. ಆಗಲಿ ಇಲ್ಲೇ ಸಮೀಪ ಕಾರಿ ಮನೆಗೆ ಹೊಂಟೇವು ನಾವು. ಅಲ್ಲಿ ಹೋಗಿ ಊಟ ಮಾಡಿ ಬರೋದು. ರೆಡಿಯಾಗಿ ನಿತ್ತಾಳು. ಚಿಕ್ಕು ಇನ್ನ ಬರವಾಳು. ಸಾಯಿ ಒಬ್ಬ ರೆಡಿ ಆಗವಲ್ಲ, ಓಡ್ಯಾಡತ್ತ. ಇಲ್ಲಿ ಫೋಟೋ ಸೆಷನ್ ನಡೆದೈತಿ. ಸಾಯ ಗುದ್ದಾಡ್ಸತ್ತ ನೋಡ್ರಿ. ಕುಯ್ತು ಅಂತ ಅವ್ನು ಕಚ್ ಕೂತ್ರಾಗ್ತಾ. ಇಲ್ಲಿ ನಿತ್ತೋಡು, ಇಲ್ಲಿ ನಿತ್ತೋಡು. ಒಟ್ಟಿ ಭಾಳ ಊಟ ಮಾಡಿದಾವ, ಅದಕ್ಕೆ ತೋರ್ಸತ್ತಾವ ಒಟ್ಟಿ. ಹೌದಿಲ್ಲ ಸಾಯಿ? ನಮ್ಮ ಚರು ನೋಡು ಹೆಂಗೆ ನಿಲ್ತಾಳು. ನೀನು ನಿಲ್ಲಲ್ಲಿ. ಅಕ್ಕನ ತೆಕ್ ನಿಲ್ಲಪ್ಪ. 2:09 ಐತಿ. ನಮ್ಮ ಚಿಕ್ಕನ್ ಬಸ್ಸ ಬರುವತ್ತಿನ. ಚಿಕ್ಕು ಬಂದ್ಲಿ, ಈಗ ರೆಡಿಯಾಗಿ ಹೊಂಟು. ಲೇಟಾಗಿ ಬಂದ್ಲು. ಯಾಕೆ ಲೇಟ್ ಆಯ್ತು ಚಿಕ್ಕು? ಸರಿ ನೋಡಿಲ್ಲ ಅವ್ರ ಮಾಮ ಜೊತೆ ಕೂತ. ಇಲ್ಲೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋದು. ಮತ್ತು ಆಮೇಲೆ ಇಲ್ಲಿಂದ ಮತ್ತು ನಾವು ಸೊಗಲ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಜಲ್ದಿ ಇಲ್ಲಿಂದ ಎದ್ಬಿಟ್ಟು ಆಮೇಲೆ ಭಾಳ ಜನನೂ ಇಲ್ಲಿ ಊಟಕ್ಕೆ ಬರತ್ತಿದ್ರು. ಹಾಗಾಗಿ ಫೇಮಸ್ ಮಿಲ್ಕ್ ಕೇಕ್ ತಿಂದ್ರು. ಈಗ ಚಿಕ್ಕು ಹೆಂಗಿತ್ತು? ಸೈ ಹೆಂಗಿತ್ತು? ಸೂಪರ್. ಎಲ್ಲ ಸ್ವೀಟು ಸಿಗ್ತಾವ, ಎಲ್ಲ ಸಿಗ್ತಾವ. ಆದ್ರೆ ಇದೇ ಫೇಮಸ್ ಚಿನ್ನ. ಅಲ್ಲಿ ನಮ್ಮಪ್ಪ ಏನ ಸೊಗಲ್ ಕ್ಷೇತ್ರದ ಕಡೆ.
ಇಲ್ಲಿ ನಾವು ವಾಪಸ್ ಊರ ಕಡೆ ಬರತ್ತಿದ್ವಿ. ಯಾಕಂದ್ರೆ ಇಲ್ಲೇ ಜಾತ್ರೆ ಫುಲ್ ಜೋರು ನಡೆದಿತ್ತು. ಆಮೇಲೆ ತೇರೆಲ್ಲ ಎಳ್ಯಾತಿರು ನೀರಾಗ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಅಲ್ಲೇ ಅಂಗಡಿಗಳಿತ್ತು, ಅದನ್ನು ಸ್ವಲ್ಪ ಏನಾರ ಬೇಕಾದ್ರೆ ತೊಗೊಂಡ ಹುಡುಗರಿಗೆ ವಾಪಸ್ ಊರಿಗೆ ಬಂದು ಆಮೇಲೆ ಊಟ ಮಾಡೇನು. ಹೊಟ್ಟೆಲ್ಲ ಫುಲ್ ಪ್ಯಾಕ್ ಆಗಿತ್ತು. ಆಮೇಲೆ ಅಲ್ಲಿ ಗದ್ದಲೊಳಗೆ ಮ್ಯಾಗ ಹತ್ತಾಕನು ಪೇಷನ್ಸ್ ಇರಲಿಲ್ಲ ಎಲ್ಲರಿಗೂ. ಅಲ್ಲೇ ಸ್ವಲ್ಪ ಅಡ್ಡಾಡೆ ಜನ ಇದ್ದದಕ್ಕೆ ನಾವು ಅರ್ಧ ವಾಪಸ್ ಹೋದವು. ವಾಪಸ್ ಮನೆಗೆ ಬಂದು ಈಗ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.